ಶುರುವಾಗಿದೆ. ವಿಶ್ವದಾದ್ಯಂತ ಏಕಕಾಲಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. 12,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್. ಕನ್ನಡ ಸಿನಿಮಾ ಇತಿಹಾಸದಲ್ಲೇ ಅತಿ ದೊಡ್ಡ ಸಿನಿಮಾ ಟಾಕ್ಸಿಕ್ ಇವತ್ತು ರಿಲೀಸ್ ಆಗಿದೆ. 12,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಭಾರತದ ಮೊಟ್ಟ ಮೊದಲ ಸಿನಿಮಾ ದೇಶಾದ್ಯಂತ 8,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಯಿತು. ಟಾಕ್ಸಿಕ್ ಸಿನಿಮಾ ಅಮೆರಿಕಾದ 2,000, ಬ್ರಿಟನ್ನ 400 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದೆ. ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ. ಕನ್ನಡದ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಜಗತ್ತಿನಾದ್ಯಂತ ಸೌಂಡ್ ಮಾಡ್ತಾ ಇದೆ. ಟಾಕ್ಸಿಕ್ ಸಿನಿಮಾ ಫೈನಲಿ ತೆರೆ ಕಂಡಿದೆ. ಅಭಿಮಾನಿಗಳಲ್ಲಿ ಜೋಶ್ ಯಾವ ರೀತಿ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದೆ. ಟಾಕ್ಸಿಕ್ ಅಭಿಮಾನಿಗಳು, ಯಶ್ ಅಭಿಮಾನಿಗಳು ರಾತ್ರಿ ಇಡೀ ನಿದ್ದೆ ಮಾಡದೆ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. 12,000 ಸ್ಕ್ರೀನ್ಗಳಲ್ಲಿ ಏಕಕಾಲಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಒಂದೊಂದು ಝಲಕ್, ಪ್ರೋಮೋ, ಟ್ರೈಲರ್ ಅಭಿಮಾನಿಗಳನ್ನ ಹುಚ್ಚೆಬ್ಬಿಸಿತ್ತು. ಸಿನಿಮಾ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರು ಅಭಿಮಾನಿಗಳು. ಇದೀಗ ಅಭಿಮಾನಿಗಳ ಆ ಕಾಯುವಿಕೆ ಅಂತ್ಯ ಆಗಿದೆ. ಇಷ್ಟು ದಿನ ಕಾತರದಿಂದ ಕಾಯ್ತಾ ಇದ್ದ ಯಶ್ ಅಭಿಮಾನಿಗಳಿಗೆ ಇವತ್ತೇ ಗಣೇಶ ಚತುರ್ಥಿ, ಇವತ್ತೇ ದೀಪಾವಳಿ ಹಬ್ಬ. ಆ ಮಟ್ಟಿಗಿನ ಸಂಭ್ರಮಾಚರಣೆ ಅಭಿಮಾನಿಗಳಲ್ಲಿದೆ. ಇಡೀ ಭಾರತದಲ್ಲಿ ಟಾಕ್ಸಿಕ್ ಸಿನಿಮಾ ಒಂದು ಕ್ರೇಜ್ ಅನ್ನ ಹುಟ್ಟಾಕಿರೋದಂತೂ ಸತ್ಯ. ಜಗತ್ತಿನಾದ್ಯಂತ ಯಶ್ ನಟನೆಯ ಟಾಕ್ಸಿಕ್ ಅಬ್ಬರ ಶುರುವಾಗಿದೆ. ವಿಶ್ವದಾದ್ಯಂತ ಬೆಳ್ಳಂ ಬೆಳಿಗ್ಗೆ ಟಾಕ್ಸಿಕ್ ಪ್ರದರ್ಶನ ಶುರುವಾಯಿತು. ಯಶ್ ಅಭಿನಯದ ಟಾಕ್ಸಿಕ್ ವಿಶ್ವ ಮಟ್ಟದಲ್ಲಿ ರಿಲೀಸ್ ಆಗಿದೆ. ಬಹುತೇಕ ಚಿತ್ರಮಂದಿರದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದಲೇ ಫಸ್ಟ್ ಶೋ. ಅಲ್ಲಿಗೆ ಫಸ್ಟ್ ಶೋ ಟಿಕೆಟ್ ಪಡೆದು ಮಧ್ಯರಾತ್ರಿಯಿಂದಲೇ ಥಿಯೇಟರ್ ಮುಂದೆ ನಿಂತವರು ಈಗಾಗಲೇ ಥಿಯೇಟರ್ನ ಒಳಗಡೆ ಇದ್ದಾರೆ. ಸಿನಿಮಾ ಶುರು ಆಗಿದೆ. 6 ಗಂಟೆ 2 ನಿಮಿಷ. ಇಷ್ಟು ವರ್ಷ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಇವತ್ತು ಹಬ್ಬ. ಥಿಯೇಟರ್ಗಳ ಮುಂದೆ ಸಂಭ್ರಮಿಸ್ತಾ ಇದ್ದಾರೆ. ವಿಶ್ವದಾದ್ಯಂತ ರಿಲೀಸ್ ಆಗಿರುವಂತಹ ಟಾಕ್ಸಿಕ್ ಸಿನಿಮಾ, ಅದರಲ್ಲೂ ಕರ್ನಾಟಕದಲ್ಲಂತೂ ಅಭಿಮಾನಿಗಳು ಹಬ್ಬದ ರೀತಿ ಸಂಭ್ರಮಿಸ್ತಾ ಇದ್ದಾರೆ. 500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ. ಬೆಂಗಳೂರಿನ ಪ್ರಮುಖ ಥಿಯೇಟರ್ಗಳಲ್ಲಿ ಅಭಿಮಾನಿಗಳ ಸಂಭ್ರಮ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಥಿಯೇಟರ್ನಿಂದ ವಿಜಯ್ ಇದ್ದಾರೆ, ವೀರೇಶ್ ಥಿಯೇಟರ್ನಿಂದ ನಂದೀಶ್, ನವರಂಗ್ ಥಿಯೇಟರ್ನಿಂದ ರೋಜಾ, ಸಿದ್ದೇಶ್ ಥಿಯೇಟರ್ನಿಂದ ಮುತ್ತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ವಿಜಯ್, ನಾನು ನಿಮ್ಮನ್ನ ಕೇಳೋದಾದ್ರೆ, ಸಂತೋಷ್ ಥಿಯೇಟರ್ ಹತ್ರ ಇದ್ದೀರಿ, ಅಭಿಮಾನಿಗಳ ಸಂಭ್ರಮ ಬಹಳ ಸಮಯದಿಂದಲೇ ಇತ್ತು. ಇವತ್ತು ರಿಲೀಸ್ ಅಂದಾಗ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ಥಿಯೇಟರ್ನ ಮುಂದೆ ಅಭಿಮಾನಿಗಳ ಸಂಭ್ರಮ ನೋಡೋದಕ್ಕೆ 2 ಕಣ್ಣು ಸಾಲದು. ಸಂತೋಷ್ ಥಿಯೇಟರ್ನ ಮುಂದೆ ಅಭಿಮಾನಿಗಳು ಯಾವ ರೀತಿ ಸಂಭ್ರಮಿಸ್ತಿದ್ದಾರೆ? ಶ್ವೇತಾ, ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ವರ್ಲ್ಡ್ ಫ್ಯಾನ್ಸ್ಗಳಿಗೆ ಏನಿದೆಯೋ ಅವರಿಗೆ ಇವತ್ತು ಹಬ್ಬ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಯಶ್ ಅವರು ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಇವತ್ತು ರಿಲೀಸ್ ಆಗಿದೆ. ವಿಶ್ವದಾದ್ಯಂತ ತೆರೆ ಕಂಡಿದೆ. ಯಶ್ ಅವರ ಒಂದು ಗ್ಲೋಬಲ್ ಸಿನಿಮಾ, ಕನ್ನಡದಿಂದ ಹೋಗ್ತಿರೋ ಮೊದಲ ಗ್ಲೋಬಲ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ನಾನು ಇವತ್ತು ಆ ಸಿನಿಮಾದ ಬಗ್ಗೆ ಹೇಗೆ ರಿಲೀಸ್ ಆಗಿದೆ, ಯಾವ ಥರ ಸಿನಿಮಾ ಪ್ರದರ್ಶನ ಕಾಣ್ತದೆ ಮಾಹಿತಿ ಕೊಡೋಕ್ಕೂ ಮೊದಲು ನಾನು ಬೆಂಗಳೂರಲ್ಲಿ, ಅದನ್ನು ಕೂಡ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಪ್ರಮುಖ ಚಿತ್ರಮಂದಿರ ಸಂತೋಷ್ ಚಿತ್ರಮಂದಿರದಲ್ಲಿ ವಾತಾವರಣ ಹೇಗಿದೆ ನೋಡ್ತಾ ಹೋಗ್ತೀನಿ. ಪ್ಯಾನ್ ಮಾಡ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಅವರೇ ತೋರ್ತಾ ಪ್ರೇಮಿಗಳನ್ನ ನೀವು ನೋಡ್ಬೋದು. ಹೇಗೆ ಈಗಾಗಲೇ ಆರಂಭ ಆಗಿದೆ. ಬೆಳಗ್ಗೆ 5 ಗಂಟೆಯಿಂದಲೇ ಈ ಥರದ ಒಂದು ವಾತಾವರಣವನ್ನು ನಾನು ನೋಡ್ಬೋದು. ಕುರಿತಾಗಿರ್ಬೋದು, ಎಲ್ಲ
ಕಂಪ್ಲೀಟ್ ಆಗಿ ಏನು ಯಶ್ ಅವರ ಕಟೌಟ್ಗಳು ಆವರಿಸ್ಕೊಂಡಿವೆ ಮತ್ತು ಅಭಿಮಾನಿಗಳು ಸಾಲು ಗಂಟೆ ಜನ ಅಭಿಮಾನಿಗಳು ಈಗಾಗಲೇ ಬಂದಿದ್ದಾರೆ ಮತ್ತು ಕರೆಕ್ಟಾಗಿ 6 ಗಂಟೆ 15 ನಿಮಿಷಕ್ಕೆ ಶೋ ಆರಂಭ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಳಗಡೆ ಕೂಡ ಹೋಗ್ತಾರೆ ಅಂತ ನೋಡ್ಬೋದು. ಮತ್ತು ಹೊರಭಾಗದಲ್ಲೂ ಕೂಡ ಸಾಕಷ್ಟು ಜನರು ಫ್ಯಾನ್ಸ್ಗಳು ಬಂದು ನಿಂತ್ಕೊಂಡು ಮುಂದಿನ ಶೋಗೆ ತಯಾರಿಯನ್ನು ನೋಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಮತ್ತು ಎಲ್ಲ ಫ್ಯಾನ್ಸ್ಗಳು ಯಶ್ ಅವರ ಫೋಟೋ ಇರುವಂಥ ಒಂದು ಬಾವುಟವನ್ನು ಹಿಡ್ಕೊಂಡು ಬಂದಿದ್ದಾರೆ ಮತ್ತು ಪಟಾಕಿ ಸಿಡಿಸ್ತಾ ಇದ್ದಾರೆ. ಮತ್ತು ಯಶ್ ಅವರನ್ನು ನೋಡೋಕ್ಕೆ ಇಷ್ಟು ವರ್ಷದ ಕಾಯ್ತಾ ಇದ್ವಿ. ಈಗ ಆ ದಿನ ಬಂದಿದೆ, ಆ ಗಳಿಗೆ ಬಂದಿದೆ. ನಾವು ಈ ಒಂದು ಸಿನಿಮಾವನ್ನು ನೋಡ್ತೀವಿ, ಎಂಜಾಯ್ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ನಾನು ಇಲ್ಲೊಬ್ರು ಟಾಕ್ಸಿಕ್ ಟಿ ಶರ್ಟ್ ಹಾಕೊಂಡು ಬಂದಿದ್ದಾರೆ ಹುಡುಗರು, ಇಬ್ಬರನ್ನ ಮಾತಾಡ್ತೀನಿ. ಬ್ರದರ್, ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನಾದ್ರು ಹೇಳ್ಬೋದಾ? ಸೊ ಸಾಕಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ, ಇಲ್ಲಿ ನೋಡ್ಬೋದು. ಇಲ್ಲೊಬ್ರು ಅಭಿಮಾನಿ, ಯಶ್ ಅವ್ರ ಅಭಿಮಾನಿ. ಮೇಡಮ್ ಹೇಳಿ, ಏನಂತೀರಾ? ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗಿದೆ ಬೇರೆ ಕಡೆ ಎಲ್ಲ ಹೇಳಿ. ನಮ್ಮ ಕರ್ನಾಟಕದಲ್ಲಿ ಯಶ್ ಅವರು ಸ್ಟಾರ್ಟಿಂಗ್ ಬ್ಯಾಂಗ್ಳೂರ್ ಬಂದಾಗ ಊಟಕ್ಕೂ ಕಷ್ಟಪಟ್ಟಿದ್ರು. ಬಟ್ ಇವತ್ತು ಇಡೀ ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕ್ಕಿಂದ ಹಿಡಿದು ಪ್ರತಿ ಬ್ಯಾಂಗ್ಳೂರಲ್ಲಿ ಒಂದೊಂದು ಮೂಲೆಯಲ್ಲೂ ಕೂಡ ಅವ್ರದ್ದು ಬ್ಯಾನರ್ ನಿಂತಿದೆ ಅಂದರೆ ಇವತ್ತು ಅವ್ರು ಮಾಡಿರೋ ಸಾಧನೆ. ಅದು ನಮಗೆ ತುಂಬ ಖುಷಿಯಾಗಿದೆ. ನೀವು ಹೇಳಿ, ಏನು ಹೇಳ್ತೀರಾ? 6 ಗಂಟೆಲ್ಲ ಶೋ ಶುರುವಾಗಿದೆ, ಆದ್ರೂ ಜನ ತುಂಬಿಕೊಂಡಿದ್ದೀರಾ, ಏನು ಹೇಳ್ತೀರಿ ಒಂದು ಸಂದರ್ಭದಲ್ಲಿ? ಅವ್ರು ಮಾಡೋ ಫಿಲಮ್ ನೋಡೋಕ್ಕೆ ಒಂದು ದೊಡ್ಡ ಚಂದ. ಅವ್ನು ಬರೋವರೆಗೂ ಮಾತ್ರ ಬೇರೆಯವ್ರು ಬಂದ್ಮೇಲೆ ನಂದೇ ಅವ ಅಂತ ಇವತ್ತು ಅವರು ಹವಾ ಸೃಷ್ಟಿಯಾಗಿದೆ. ಜೈ ಯಶ್ ಬಾಸ್. 4 ವರ್ಷ ಆಗಿತ್ತು, ಕಾಯ್ತಾ ಇದ್ದೀವಿ, ನೋಡಬೇಕು ಇವಾಗ. ಟಾಕ್ಸಿಕ್ ಸಿನಿಮಾ ನೋಡಿದ್ರೆ ಯಶನ್ನು ಇಡೀ ಜಗತ್ತೇ ಆಳ್ತಾನೆ ಅನ್ನೋದು ಕಂಡು ಬರುತ್ತೆ. ಯಾಕೆ ಒಬ್ಬ ಕನ್ನಡಿಗನ ಇಷ್ಟು ಹೆಮ್ಮೆ ಜಗತ್ತು ತೋರಿಸ್ತಿದೆ ಅಂದರೆ ಇಡೀ ಜಗತ್ತೇ ಅವನಿಗೆ ತಲೆಬಾಗಿದೆ ಅಂತ ಕಂಡು ಬರುತ್ತೆ. ಇದೊಂದು ಒಳ್ಳೆ ಮೂವಿ, ನಮ್ಮ ಕನ್ನಡಿಗರೇ ಹೆಮ್ಮೆ ಪಡುವಂಥ ಮೂವಿ. ಇದಕ್ಕೆ ನಾವು ಭಾಳಷ್ಟು ಖುಷಿಯಿಂದ ಹೇಳುತ್ತೇವೆ, ಯಶ್ ಈಸ್ ನಮ್ಮ ಕನ್ನಡಿಗ ಅಂತ ಹೇಳುತ್ತೇವೆ ಅಂತ. ಆದ್ದರಿಂದ ಯಶನ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಡೀ ಜಗತ್ತೇ ಇವತ್ತು ಅವನನ್ನು ಕಂಡು ನೋಡೋಂಥ ಮಾಡಿದ್ದಾನೆ. ಯಶ್ ಜಿಂದಾಬಾದ್. ಬಾಸ್, ನಮ್ಮ ಬಾಸ್ ಬರೋದೇ ಒಂದು ಖುಷಿ. ನಮ್ಮ ಬಾಸ್ ಬಂದರೆ ಆಗೋಯ್ತು, ಅಷ್ಟೇ ನಮಗೆ ಖುಷಿ. ಅದಕ್ಕಿಂತ ಇನ್ನೇನು ಇಲ್ಲ. ಒಂದು ಡೈಲಾಗ್ ಕೇಳ್ಬಿಟ್ಟು ರಾಮಾಚಾರ್ಯಲ್ಲಿ, ಸುನಾಮಿ, ಸುಂಟ್ರಗಾಳಿ, ಬಿರುಗಾಳಿ ಎಲ್ಲ ಯಾವಾಗಲೂ ಒಂದು ಸಲನೇ ಬರೋದು. ಅದು ಬರುತ್ತೆ ಅನ್ಬೇಕಾದ್ರೆ ಭಯ ಇರುತ್ತೆ, ಬಂದು ಹೋದ್ಮೇಲೆ ನಮ್ಮ ಬಾಸ್ದೇ ಹವಾ ಇರುತ್ತೆ. ಜೈ ರಾಕಿ ಬಾಯ್ಗೆ. ಈ ರೀತಿಯಾಗಿ ಇಲ್ಲೊಬ್ರು ಫ್ಯಾನ್ಸ್ ಮಾತಾಡ್ತೀನಿ ಅಂತ ಹೇಳಿ ಬ್ರದರ್. ನೋಡಿ ಸರ್, ಕರ್ನಾಟಕದ ಫಿಲಮ್ ಇಂಡಸ್ಟ್ರಿನೇ ಇವತ್ತು ಒಂದು ಪ್ರಪಂಚದಾದ್ಯಂತ ಪ್ರಖ್ಯಾತವಾಗಿ ಮಾಡಿದ್ದಾರೆ. ಕರ್ನಾಟಕದ ಬಾಸ್ ಕಿಂಗು, ಕರ್ನಾಟಕಕ್ಕೆ ರಾಮನೂ ಒಬ್ಬನೇ, ರಾವಣನೂ ಒಬ್ಬನೇ ಅಂತಲೇ ನಿರೂಪಿಸಿದ್ದಾರೆ. ರಾಜ ಹುಲಿ ಯಶ್ ಅವರು. ಅವ್ರಿಗೆ ದೇವರು 100 ವರ್ಷ ಆಯುಸ್ಸು ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕನ್ನಡ ಜನತೆ ಹಾರೈಸ್ತೀವಿ ಅಷ್ಟೇ. ಸೊ ಈ ರೀತಿಯಾಗಿ ಯಶ್ ಅವರ ಸಿನಿಮಾ ಬಗ್ಗೆ ಕ್ರೇಜನ್ನು ಹೇಳ್ಬೋದು. ಮತ್ತು ಸಿನಿಮಾ ಹೇಗೆ ರಿಲೀಸ್ ಆಗಿದೆ ಕರ್ನಾಟಕದಲ್ಲಿ ಅಂತ ನಾನು ಮಾಹಿತಿ ಕೊಡ್ತಾ ಹೋಗೋದಾದರೆ, ಕರ್ನಾಟಕದಲ್ಲಿ ಸುಮಾರು 700 ಸ್ಕ್ರೀನ್ಗಳಲ್ಲಿ ಸಿನಿಮಾ ತೆರೆ ಕಂಡಿದೆ. ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸುಮಾರು 350ಕ್ಕೂ ಹೆಚ್ಚಿನ ಸಿಂಗಲ್ ಸ್ಕ್ರೀನಲ್ಲಿ ಬಂದಿದೆ. ಮತ್ತು 300 ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗಳಲ್ಲಿ ಸಿನಿಮಾ ತೆರೆ ಕಂಡಿದೆ. ಎಲ್ಲವೂ ಕೂಡ ಬೆಳಗಿನ 6 ಗಂಟೆಯಿಂದನೇ ಶೋಗಳು ಆರಂಭವಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ವಿಶೇಷವಾಗಿ ಯಶ್ ಅವರಿಗೆ ಅದ್ದೂರಿ ಅಂತ ಸ್ವಾಗತ ಸಿಕ್ಕಿರುತ್ತೆ. ಮತ್ತು ಕರ್ನಾಟಕ ಹೊರತಾಗಿ ಬೇರೆ ದೇಶಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಹೇಗಿದೆ ಅಂತಂದರೆ, ರಾತ್ರಿ 2 ಗಂಟೆಯಿಂದನೇ ವಿದೇಶಗಳಲ್ಲಿ ಶೋಗಳು ಆರಂಭ ಆಗಿದೆ. UK ಆಗಿರ್ಬೋದು ಅಥವಾ ಆಸ್ಟ್ರೇಲಿಯಾ ಆಗಿರ್ಬೋದು, ದುಬೈ ಆಗಿರ್ಬೋದು, ಎಲ್ಲ ಕಡೆ ಕೂಡ ಈಗಾಗಲೇ 2 ಗಂಟೆಯಿಂದನೇ ಶೋಗಳು ಆರಂಭವಾಗಿದೆ. ಮತ್ತು ತಮಿಳುನಾಡು ಹಾಗೆ ಆಂಧ್ರ ಮತ್ತು ಕೇರಳ ಈ ಭಾಗದಲ್ಲೂ ಕೂಡ ಸಿನಿಮಾದ ಪ್ರದರ್ಶನಗಳು ಈಗಾಗಲೇ ಆರಂಭ ಆಗಿರುವಂಥದ್ದು. ಮೊದಲ ದಿನದ ಟಿಕೆಟ್ಗಳು ಎಲ್ಲ ಕಡೆಯೂ ಕೂಡ ಹೌಸ್ಫುಲ್ ಆಗಿದೆ. ಮತ್ತು ಈ ಸಿನಿಮಾ ಕರ್ನಾಟಕದಲ್ಲಿ ಮೊದಲ ದಿನ ಹೆಚ್ಚು ಕಡಿಮೆ 30 ಕೋಟಿಯನ್ನು ಕಲೆಕ್ಷನ್ ಮಾಡುವಂಥ ಒಂದು ನಿರೀಕ್ಷೆ ಇರುವಂಥದ್ದು. ಮತ್ತು ವಿದೇಶಗಳಲ್ಲಿ ಹಾಗೆ ಬೇರೆ ರಾಜ್ಯಗಳಲ್ಲಿ ಒಟ್ಟಾರೆ ಕಲೆಕ್ಷನ್ ನಾವು ಹೇಳೋದಾದರೆ ಸುಮಾರು ಒಂದು 60ರಿಂದ 70 ಕೋಟಿವರೆಗೂ ಕಲೆಕ್ಷನ್ ಮಾಡುವಂತ ನಿರೀಕ್ಷೆ ಇರುವಂತದ್ದು. ಶ್ವೇತಾ. ಎಸ್ ವಿಜಯ್, ಇನ್ನು ಸಿದ್ದೇಶ್ ಥಿಯೇಟರ್ ಇಂದ ಮುತ್ತಪ್ಪ ಇದ್ದಾರೆ ಸಂಪರ್ಕದಲ್ಲಿ. ಮುತ್ತಪ್ಪ, ಸಿದ್ದೇಶ್ ಥಿಯೇಟರ್ ನಲ್ಲಿ ಅಭಿಮಾನಿಗಳು ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ? ಅಲ್ಲಿ ಎಷ್ಟೊತ್ತಿಗೆ ಫಸ್ಟ್ ಶೋ? ಶ್ವೇತಾ, ಈಗಾಗಲೇ ಫಸ್ಟ್ ಶೋ ಆರಂಭವಾಗಿದೆ. ಬೆಳಗಿನ ಜಾವ 5 ಗಂಟೆಗೆ ಯಶ್ ಅಭಿಮಾನಿ ಎಲ್ಲರೂ ಕೂಡ ಸಿದ್ದೇಶ್ವರ ಥಿಯೇಟರ್ ಮುಂಭಾಗದಲ್ಲಿ ಬಂದಿದ್ರು. ಎಲ್ಲರೂ ಕೂಡ ಈ ಥಿಯೇಟರ್ ಮುಂಭಾಗದಲ್ಲಿ ಯಶ್ ಅವರ ಕಟೌಟ್ಗಳನ್ನು ಹಾಕುವ ಮೂಲಕ ಅವರ ಚಿತ್ರವನ್ನು ಸ್ವಾಗತ ಮಾಡುವಂತಹ ಕೆಲಸ ಕೂಡ ಮಾಡಲಾಯಿತು. 4 ವರ್ಷಗಳ ಕಾಲ ಎಲ್ಲರೂ ಕೂಡ ಯಶ್ನ ಚಿತ್ರ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ತುದಿಗಾಲಲ್ಲಿ ಕಾಯ್ತಾ ಇದ್ರು. ಆ ದಿನ ಇವತ್ತು ಬಂದಿದೆ. ಬೆಳಗಿನ ಜಾವ 100 ಜನ ಅಭಿಮಾನಿಗಳು ಬಂದು ಈ ಒಂದು ಕಟೌಟ್ಗೆ ಪೂಜೆ ಮಾಡುವ ಮೂಲಕ, ಪಟಾಕಿಯನ್ನು ಹೊಡೆಯುವ ಮೂಲಕ ಈ ಚಿತ್ರವನ್ನು ಸ್ವಾಗತವನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ.
ಇದ್ದಾರೆ. ಈಗಾಗಲೇ ಎಲ್ಲಾ ಯಶ್ ಅಭಿಮಾನಿಗಳು ಕೂಡ ಮೊದಲ ಶೋನ ನೋಡೋದಕ್ಕೆ ಥಿಯೇಟರ್ ಒಳಭಾಗದಲ್ಲಿ ಹೋಗಿದ್ದಾರೆ. ಈಗಾಗಲೇ ಥಿಯೇಟರ್ ಒಳಭಾಗದಿಂದ ಕೇಕೆ, ಶಿಲ್ಲೆ, ಚಪ್ಪಾಳೆಗಳು ಕೂಡ ಮೊದಲ ಸೀನ್ ಯಾವ ರೀತಿಯಾಗಿದೆ ಅಂತ ಹೇಳಿ ಕೂಡ ನಮಗೆ ಹೊರಗಡೆ ಕೇಳಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಅವರ ಕ್ರೇಜ್ ಇರುವಂತದ್ದು. ಇದು KGF ಚಾಪ್ಟರ್ 2 ಸೃಷ್ಟಿಸಿದಂತಹ ಒಂದು ವಿಜಯ ಪತಾಕೆ ಏನಿದೆ, ಅದಾದ ನಂತರದಲ್ಲಿ ಟಾಕ್ಸಿಕ್ ಬರ್ತಾ ಇದೆ. ಅದು ಕೂಡ ವಿಶ್ವಾದ್ಯಂತ ಇವತ್ತು ಈ ಚಿತ್ರ ಬಿಡುಗಡೆ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲ ಅವರ ಅಭಿಮಾನಿಗಳು ಕೂಡ ತುದಿಗಾಲಲ್ಲಿ ಇದ್ದು ಎಲ್ಲರೂ ಕೂಡ ಈಗ ಓಡಿ ಬಂದು ಥಿಯೇಟರ್ ಒಳಭಾಗದಲ್ಲಿ ಹೋಗಿದ್ದಾರೆ. ಥಿಯೇಟರ್ ಆಲ್ರೆಡಿ ಹೌಸ್ಫುಲ್ ಆಗಿದೆ. ನೆಕ್ಸ್ಟ್ ಶೋಗಳಿಗೂ ಕೂಡ ಥಿಯೇಟರ್ ಕಂಪ್ಲೀಟ್ ಆಗಿ ಹೌಸ್ಫುಲ್ ಆಗಿರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ಟಿಕೆಟ್ ಸಿಗದೆ ಎಲ್ಲರೂ ಕೂಡ ವಾಪಸ್ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಟಾಕ್ಸಿಕ್ ಚಿತ್ರಕ್ಕೋಸ್ಕರ ಯಶ್ ಅಭಿಮಾನಿಗಳು ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ರು. ಇದೀಗ ಆ ಚಿತ್ರ ಬಿಡುಗಡೆ ಆಗಿರುವಂತಹ ಕಾರಣಕ್ಕಾಗಿ ಮುಂದಿನ 4-5 ಶೋಗಳು ಹೌಸ್ಫುಲ್ ಆಗಿದೆ. ಹೀಗಾಗಿ ಬರುವಂತಹ ಕೆಲವೊಂದಿಷ್ಟು ಅಭಿಮಾನಿಗಳು ಕೂಡ ಟಿಕೆಟ್ ಸಿಗದೆ ವಾಪಸ್ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶ್ವೇತಾ, ಎಸ್ ಮುತ್ತಪ್ಪ, ಇನ್ನು ನವರಂಗ್ ಥಿಯೇಟರ್ ಪ್ರಮುಖ ಥಿಯೇಟರ್ ಇದು. ನವರಂಗ್ ಥಿಯೇಟರ್ ಇಲ್ಲಿ ಹೇಗಿದೆ ಸಿಚುವೇಶನ್ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ರೋಜಾ ಇದ್ದಾರೆ ಸಂಪರ್ಕದಲ್ಲಿ. ರೋಜಾ, ನವರಂಗ್ ಥಿಯೇಟರ್ನಲ್ಲಿ ಅಭಿಮಾನಿಗಳು ಸಂಭ್ರಮ ಹೇಗಿದೆ? ಅದರ ಜೊತೆಗೆ ನವರಂಗ್ ಥಿಯೇಟರ್ನ ಫಸ್ಟ್ ಶೋ ನೋಡೋದಕ್ಕಂತೂ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರ್ತಾರೆ. ಯಾವ ಥಿಯೇಟರ್ ಸೈಲೆಂಟ್ ಆಗಿದೆಯೋ ಅಲ್ಲಿ ಫಸ್ಟ್ ಶೋ ಆರಂಭ ಆಗಿದೆ ಅಂತಾನೆ ಅರ್ಥ. ಯಾಕಂದ್ರೆ ಎಲ್ಲಾ ಫ್ಯಾನ್ಸು ಥಿಯೇಟರ್ ಒಳಗಡೆ ಹೋಗಿ ಕೂತ್ಕೊಂಡು ಸಿನಿಮಾ ಎಂಜಾಯ್ ಮಾಡ್ತಾ ಇರ್ತಾರೆ ಈಗ. ಎಸ್ ಶ್ವೇತಾ, ನೀವು ಹೇಳಿದ್ದ 100% ರೈಟ್. ಬಿಫೋರ್ ಅಂದರೆ ಇಲ್ಲಿ 5:30 ಹೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಆರಂಭ ಆಗಿತ್ತು. ಪಟಾಕಿ ಸಿಡಿಸೋದಾಗಿರ್ಬೋದು, ಒಂದು ರೀತಿಯಾಗಿ ಕಂಪ್ಲೀಟ್ ನವರಂಗ್ ಥಿಯೇಟರ್ ಸರ್ಕಲ್ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದ್ದು. ಜೊತೆಗೆ ದೀಪಾವಳಿ ಹಬ್ಬ ನೋಡಿದಾಗಾಯಿತು. ಅಷ್ಟು ಭರ್ಜರಿಯಾಗಿ ಪಟಾಕಿ ಎಲ್ಲ ಸಿಡಿಸ್ಬಿಟ್ಟು ಮತ್ತೆ ಡೋಲು ತಮಟೆಯನ್ನು ಬಾರಿಸ್ತಾ ಫ್ಯಾನ್ಸ್ ಅಂತೂ ಶ್ವೇತಾ ಹೇಗೆ ಕುಣಿತಾ ಇದ್ರು ಅಂದರೆ ಹುಚ್ಚೆದ್ದು ಕುಣಿತಾ ಇದ್ರು. ಆ್ಯಂಡ್ ಯಶ್ ಮೇಲೆ ಇರುವಂತಹ ಒಂದು ಭರವಸೆ, ಟಾಕ್ಸಿಕ್ ಮೇಲೆ ಇರುವಂತಹ ಭರವಸೆ ಎಲ್ಲದನ್ನು ಕೂಡ ಮಾತನಾಡ್ತಾ ವ್ಯಕ್ತಪಡಿಸ್ತಾ ಸಿಕ್ಕಾಪಟ್ಟೆ ಜೋಶಲ್ಲಿ, ಅಂದರೆ ಟಾಕ್ಸಿಕ್ ಗೆದ್ದೇ ಹೋಯ್ತು ಅನ್ನುವಂಥ ಒಂದು ಸಂಭ್ರಮಾಚರಣೆಯನ್ನ ಆಲ್ರೆಡಿ ಮಾಡ್ತಾ ಇದ್ರು. ಈಗ ನೋಡಿ ಎಷ್ಟು ಸೈಲೆಂಟ್ ಆಗಿದೆ ಅಂದ್ರೆ ಬಿಫೋರ್ ಈ 30 ಮಿನಿಟ್ಸ್ ಹಿಂದೆ ಅಷ್ಟು ಸಂಭ್ರಮಾಚರಣೆ ಇದ್ದಿದ್ದು. ಅಂಡ್ ಇವಾಗ ಫ್ಯಾನ್ಸ್ ಎಲ್ಲರೂ ಕೂಡ ಹೋಗಿ ಫ್ಯಾನ್ಸ್ ಶೋ ಏನಿದೆ ಅದನ್ನ ಅಟೆಂಡ್ ಮಾಡಿದ್ದಾರೆ. ಎಲ್ಲರೂ ಕೂಡ ಬಿಗ್ ಸ್ಕ್ರೀನ್ ಅಲ್ಲಿ ಯಶ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಜ್ಜಾಗ್ತಾ ಇರುವಂತದ್ದು. ಅಂಡ್ ಇಲ್ಲಿ ಮೇನ್ ಥಿಂಗ್ ಒಂದು ಅಬ್ಸರ್ವ್ ಮಾಡಿದ ಏನಂದ್ರೆ ಶ್ವೇತಾ, ನಾನು ಆ ಫ್ಲೆಕ್ಸ್ ಗಳನ್ನ ಏನ್ ಅಳವಡಿಕೆ ಮಾಡಿದಾರಲ್ವಾ, ಅಲ್ಲಿ ಯಶ್ ಜೊತೆಗೆ ಅಪ್ಪು ಫೋಟೋವನ್ನು ಕೂಡ ಅಳವಡಿಕೆ ಮಾಡಿ ಅಪ್ಪುವನ್ನ ಒಂದು ರೀತಿಯಾಗಿ ನೆನಪಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಯಶ್ ಅಪ್ಪು ಇಬ್ರು ಕೂಡ ಹಗ್ ಮಾಡಿರುವಂತಹ ಒಂದು AI ಪಿಕ್ಚರ್ ನ ಅಳವಡಿಕೆ ಮಾಡಿ ಯಾವಾಗ್ಲೂ ಕೂಡ ನಗ್ನಗ್ತಾನೆ ನಮ್ಮನ್ನ ಅಳಿಸಿ ಹೋದ್ರು. ಅಂಡ್ ನೋವನ್ನ ಪದೇ ಪದೇ ನೆನಪಿಸುವಂತಹ ಒಬ್ಬ ನಾಯಕ ಅಪ್ಪು ಅಂತ ಹೇಳ್ಬಿಟ್ಟು ಆ ಟ್ಯಾಗ್ ಲೈನ್ ಅನ್ನ ಕೊಟ್ಟು ಅಪ್ಪು ಮತ್ತೆ ಯಶ್ ಅವರು ಹಗ್ ಮಾಡಿರುವಂತಹ ಒಂದು ಫೋಟೋವನ್ನ ಹಾಕಿ ಆ ಫ್ಯಾನ್ಸ್ ಏನಿರ್ತಾರಲ್ವಾ, ಆ ಕ್ರೇಜ್ ಅಪ್ಪು ಫ್ಯಾನ್ಸ್ ಮತ್ತೆ ಯಶ್ ಫ್ಯಾನ್ಸ್ ಇಬ್ರು ಕೂಡ ಆ ಫ್ಲೆಕ್ಸ್ ನ ಅಳವಡಿಕೆ ಮಾಡಿದ್ದಾರೆ. ಅಂಡ್ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ವಿಶ್ವದಾದ್ಯಂತ ಎಲ್ಲರೂ ತಿರುಗಿ ನೋಡುವಂತಹ ಸಿನಿಮಾ ಆಗಿದ್ರು ಕೂಡ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಎಷ್ಟು ಮೇನ್ಲಿ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಫ್ಲೆಕ್ಸ್ ಅಳವಡಿಕೆ ಮಾಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ, ಇಲ್ಲಿ ರುಕ್ಮಿಣಿ ವಸಂತ ಅವರ ಒಂದು ಫೋಟೋವನ್ನ ಅಳವಡಿಕೆ ಮಾಡಿದ್ದಾರೆ ಶ್ವೇತಾ. ಸೊ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಬೇರೆ ಉಮಾ ಕುರೇಶಿದಾಗಿರ್ಬೋದು, ಮತ್ತೆ ನಯನತಾರದಾಗಿರ್ಬೋದು, ಕಿಯಾರಾದಾಗಿರ್ಬೋದು, ಯಾರ ಫೋಟೋನು ಇಲ್ಲ. ಓನ್ಲಿ ರುಕ್ಮಿಣಿ ವಸಂತ ಅಂಡ್ ಯಶ್ ಫೋಟೋನ ಅಳವಡಿಕೆ ಮಾಡಿ, ಅಂದ್ರೆ ನಮ್ಮ ಕನ್ನಡಿಗರಿಗೆ ಬೆಂಬಲ ಎಷ್ಟಿದೆ ಅನ್ನುವಂಥದ್ದನ್ನ ತೋರಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಪಕ್ಕದಲ್ಲಿ ಒಂದು AI ಪಿಕ್ಚರ್, ರಾಧಿಕಾ ಪಂಡಿತ್ ಮತ್ತೆ ಯಶ್ ಅವರ AI ಪಿಕ್ಚರ್ ಕೂಡ ಎಡಿಟ್ ಮಾಡ್ಬಿಟ್ಟು ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಅಂತೂ ಜೋರಾಗಿದೆ. ಹೆಂಗಿದೆ ಅಂತ ಹೇಳಿದ್ರೆ, ಒಂದ್ ರೀತಿಯಾಗಿ ಟಾಕ್ಸಿಕ್ ಹಬ್ಬ ಇಡೀ ಈ ನವರಂಗ್ ಥಿಯೇಟರ್ ಮಾತ್ರ ಅಲ್ಲ, ಎಲ್ಲಾ ಥಿಯೇಟರ್ ಅಲ್ಲೂ ಕೂಡ ಒಂದ್ ರೀತಿಯಾಗಿ ದೊಡ್ಡದಾಗಿ ಸಂಭ್ರಮಾಚರಣೆ ಹಬ್ಬನೇ ಆಚರಣೆ ಮಾಡ್ತಾ ಇದ್ದಾರೆ. ಅಂಡ್ ನೋಡ್ಬೇಕು ಫಸ್ಟ್ ಶೋ ಮುಗಿಸ್ಕೊಂಡು ಫ್ಯಾನ್ಸ್ ರಿಯಾಕ್ಷನ್ ಹೇಗಿರುತ್ತೆ, ಟಾಕ್ಸಿಕ್ ಹೇಗಿತ್ತು ಅನ್ನುವಂತಹ ರಿವ್ಯೂನ ಕೇಳೋದಕ್ಕೆ ನಾನು ಕೂಡ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಅಂಡ್ ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು, ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಆಲ್ರೆಡಿ ಪೊಲೀಸ್ ತುಕಡಿಗಳನ್ನ ನಿಯೋಜನೆ ಮಾಡಿರುವಂಥದ್ದು, ಮತ್ತೆ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಸೊ ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಬೇಕಾಗುತ್ತೆ ಶ್ವೇತಾ, ಎಲ್ಲದೂ ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ಅಂಡ್ ಮತ್ತೇನಪ್ಪಾ ಅಂತ ಹೇಳಿದ್ರೆ, ಫ್ಯಾನ್ಸ್ ಕೂಡ ತುಂಬಾ ಅಂದ್ರೆ ಕಂಪೇರ್ಡ್ ಟು ಅದರ್ ಸಿಚುಯೇಷನ್ಸ್ಗೆ ಹೋಲಿಕೆ ಮಾಡಿದಂತೆ ಯಾವುದೇ ಹುಚ್ಚಾಟವನ್ನ ಮೆರೆಯೋದಾಗ್ಲಿ, ಅಂದ್ರೆ ಯಾವ ರೀತಿಯಾಗಿ ಹುಷಾರಾಗಿರ್ಬೇಕು. ಬಿಕಾಸ್ ಯಶ್ ಈ ಹಿಂದೆ ಫ್ಲೆಕ್ಸನ್ ಕಟ್ಟುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ರೀತಿಯಾಗಿ ಒಂದಷ್ಟು ದುರ್ಘಟನೆಗಳು ಸಂಭವಿಸ್ತು ಅಚಾನಕ್ ಆಗಿ ಅನ್ನುವಂಥದ್ದನ್ನ ಹೇಳ್ಬಿಟ್ಟು ಮತ್ತೆ ಕಮೆಂಟ್ ಕೂಡ ಮಾಡಿರ್ತಾರೆ. ಸೊ ಹಾಗೇನೆ ಫ್ಯಾನ್ಸ್ ನಾನು ಮಾತನಾಡ್ತಾ ಹೋದಂತಹ ಸಂದರ್ಭದಲ್ಲಿ ಕೂಡ ಹೇಳಿದ್ರು. ಸೊ ನಾವು ಯಾವ ರೀತಿಯಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಎಲ್ಲವನ್ನೂ ಕೂಡ ಮಾಡ್ತಾ ಇದೀವಿ. ಮತ್ತೆ ಫ್ಲೆಕ್ಸ್ ಅನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಪಟಾಕಿ ಹೊಡೆಯುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ಎಲ್ಲರೂ ಕೂಡ ಜೋಶಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರು. ಸೊ ಹಾಗಾಗಿರ್ಬೋದು, ಒಂದ್ ರೀತಿಯಾಗಿ ಎಚ್ಚರಿಕೆಯನ್ನ ಯಾವ ರೀತಿ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಎಲ್ಲವನ್ನು ತೆಗೆದುಕೊಂಡು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದು ಇಲ್ಲಿ ಮೇನ್ಲಿ ಅಬ್ಸರ್ವ್ ಮಾಡಬೇಕಾಗಿದೆ. ಯಾವುದೇ ರೀತಿಯ ತುಂಬಾ ಓವರ್ ಎಕ್ಸೈಟ್ ಆಗಿ ಹುಚ್ಚಾಟವನ್ನು ಮಾಡೋದು,
ಅದೆಲ್ಲ ಏನೂ ಇಲ್ಲ. ತುಂಬಾ ಹುಷಾರಾಗಿ ಎಲ್ಲದನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ಅದು ಒಂದು ಖುಷಿ ಪಡುವಂತಹ ವಿಚಾರ. ಬಿಕಾಸ್ ಯಶ್ ಈಗ ಆಲ್ರೆಡಿ ಸಂದೇಶವನ್ನ ಕೊಟ್ಟಿರ್ತಾರೆ. ಬಿಕಾಸ್ ಈ ಹಿಂದೆ ಇವೆಂಟ್ ನಡೆದಂತಹ ಸಂದರ್ಭದಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳಾಯ್ತು. ಸೊ ಆ ರೀತಿ ಯಾವುದೇ ಸಮಸ್ಯೆಗಳು ಆಗಬಾರ್ದು, ನಮ್ಮ ಫ್ಯಾನ್ಸ್ ಕಡೆಯಿಂದ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ಹುಷಾರಾಗಿ ಹ್ಯಾಂಡಲ್ ಮಾಡ್ತಿದ್ವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಶ್ವೇತಾ. ಅಂಡ್ ಕಾದು ನೋಡಬೇಕು, ಇನ್ನೇನು ಕೆಲವೇ ಹೊತ್ತಲ್ಲಿ ಟಾಕ್ಸಿಕ್ ಹೇಗಿದೆ ಅನ್ನುವಂತಹ ರಿವ್ಯೂ ಫ್ಯಾನ್ಸ್ ಮುಖೇನ ಸಿಗುತ್ತೆ. ಫ್ಯಾನ್ಸಿ ಶೋ 6 ಗಂಟೆಗೆ ಆರಂಭ ಆಗಿದೆ. ಎಲ್ಲ ಅಂದ್ರೆ 2 ಶೋ ಏನಿದೆ ಫುಲ್ ಟಿಕೆಟ್ ಸೋಲ್ಡ್ ಔಟ್ ಆಗಿರುವಂತದ್ದು. ಮತ್ತೆ ಕ್ರೇಜ್ ಹೇಗಿದೆ ಅಂತ ನಿಜಕ್ಕೂ 1-2 ಸಾಲಲ್ಲಿ ವರ್ಣನೆ ಮಾಡೋದಕ್ಕೆ ಆಗೋದೇ ಇಲ್ಲ, ಅಷ್ಟು ಕ್ರೇಜ್ ಇರುವಂತದ್ದು ಕೂಡ. ಅಂಡ್ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು 5:30 ಆ ಒಂದು ಅವಧಿಯಲ್ಲಿ, ಅಂದ್ರೆ ಏನ್ ಸೆಲೆಬ್ರೇಷನ್ ಎಲ್ಲ ನಡೀತಾ ಇತ್ತು. ಸೊ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅದನ್ನು ಕೂಡ ಪೊಲೀಸ್ನವರು ತೆಗೆದುಕೊಳ್ತಾ ಹೋದ್ರು. ಸೊ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಫಸ್ಟ್ ಶೋ ಅಂದ್ರೆ ಫ್ಯಾನ್ ಶೋ ಅನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಒಳಗಡೆ ಯಶ್ ಎಂಟ್ರಿ ಆಗ್ತಾ ಇರ್ಬೋದು, ಎಲ್ಲ ಕೂಡ ಹಾರಾಟ, ಚೀರಾಟ, ಕಿರ್ಚಾಟ ಇಲ್ಲಿ ಕೇಳಿಸ್ತಾ ಇದೆ, ಆಚೆ ಕಡೆಗೂ ಕೂಡ ಕೇಳಿಸ್ತಾ ಇದೆ. ಸೊ ಇನ್ನೇನು 2 to 3 hours ಅಲ್ಲಿ ಎಲ್ಲರೂ ಕೂಡ ಆಚೆ ಬರ್ತಾರೆ, ತಮ್ಮ ರಿವ್ಯೂ ಅನ್ನ ಕೊಡ್ತಾರೆ. ಸೊ ನಾನು ಕೂಡ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಹೇಗಿತ್ತು ಸಿನಿಮಾ ಅನ್ನುವಂತಹ ರಿವ್ಯೂ ಅನ್ನ ತೆಗೆದುಕೊಳ್ಳೋದಕ್ಕೆ. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಮತ್ತೆ ಮೇನ್ ಅಬ್ಸರ್ವ್ ಮಾಡಿದಂಥದ್ದು ರುಕ್ಮಿಣಿ ವಸಂತ ಅವ್ರನ್ನ ಹೈಲೈಟ್ ಮಾಡಿರೋದು, ಮತ್ತೆ ಇನ್ನೊಂದು ಅಪ್ಪು ಫೋಟೋವನ್ನ ಹಗ್ ಮಾಡಿ ಹಾಕಿರುವಂಥದ್ದು. ಇದಿಷ್ಟು ಕೂಡ ಸದ್ಯಕ್ಕೆ ಇಲ್ಲಿರುವಂತಹ ಹೈಲೈಟ್ಸ್ ಶ್ವೇತಾ. ಓಕೆ, 3 ಗಂಟೆ 12 ನಿಮಿಷದ ಸಿನಿಮಾ ಇದು. 6 ಗಂಟೆಗೆ ಸಿನಿಮಾ ಸ್ಟಾರ್ಟ್ ಆಗಿದೆ ಅಂದ್ರೆ 9 ಗಂಟೆ 12 ನಿಮಿಷಕ್ಕೆ ಫಸ್ಟ್ ಶೋ ನೋಡ್ಕೊಂಡು ಅಭಿಮಾನಿಗಳ ಆಚೆ ಬರ್ತಾರೆ. ಸೊ ಆವಾಗ ಒಂದಷ್ಟು ಅಲ್ಲಿ ಜನಜಂಗುಳಿ ಅಂತೂ ಆಗತ್ತೆ. ಟ್ರಾಫಿಕ್ ಬೆಳಿಗ್ಗೆ 5ವರೆಗೆ ಜಾಮ್ ಆಗಿತ್ತು ಅಂದ್ರೆ ಇನ್ನು 9 ಗಂಟೆ ಅಷ್ಟೊತ್ತಿಗೆ ಸಿಚುವೇಶನ್ ಹೇಗಿರುತ್ತೋ. ಸೊ ಅದಕ್ಕೇನಾದ್ರೂ ತಯಾರಿ ಪೊಲೀಸರು ಅಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನು ಕೊನೆ ಕ್ಷಣದಲ್ಲಿ ಸಿನಿಮಾ ನೋಡಬೇಕು ಅಂತ ಥಿಯೇಟರ್ಗೆ ಬಂದು ಟಿಕೆಟ್ಗೋಸ್ಕರ ಪರದಾಡಿದವರು ಕೂಡ ಇದ್ದಾರೆ. ಟಿಕೆಟ್ ಓಪನ್ ಆದಾಗ ಅರ್ಧ ಗಂಟೆಲೇ ಆನ್ಲೈನ್ ಅಲ್ಲಿ ಸೋಲ್ಡ್ ಔಟ್ ಆಗಿದೆ. ಬಟ್ ಥಿಯೇಟರ್ನಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಏನಾದ್ರೂ ಹೈಡ್ರಾಮಾ ನಡೀತಾ? ಇಲ್ಲ, ಆ ರೀತಿಯಾದಂತಹ ಸಿಚುಯೇಷನ್ಸ್ ಯಾವುದು ಕೂಡ ಕಂಡು ಬಂದಿಲ್ಲ. ಬಿಕಾಸ್ ಆನ್ಲೈನ್ ಅಲ್ಲಿ ಬಿಫೋರ್ ದಟ್ ಏನು ಬುಕಿಂಗ್ ಮಾಡ್ಕೊಬೇಕು ಅದೆಲ್ಲ ಕೂಡ ಆಯ್ತು. ಅಂದ್ರೆ ನಿನ್ನೆ ಮತ್ತೆ ಮೊನ್ನೆ ಥಿಯೇಟರ್ ಹತ್ರ ಬಂದು ಕ್ಯೂ ನಿಂತು ಟಿಕೆಟ್ ಅನ್ನ ಪಡೆದುಕೊಳ್ಳುವಂತಹ ಕೆಲಸಗಳು, ಈಗ ಆನ್ಲೈನ್ ಬುಕಿಂಗ್ ಸಿಗದೆ ಇದ್ದಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು, ನಾವು ಫ್ಯಾನ್ಸ್ ಶೋ ನೋಡ್ಲೇಬೇಕು, ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು, ನಿಂತ್ಕೊಂಡು ನೋಡೋದಕ್ಕೆ ಏನಾದ್ರೂ ಅವಕಾಶ ಸಿಗತ್ತಾ ಅಂತ ಹೇಳ್ಬಿಟ್ಟು ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನ, ಅಂದ್ರೆ ಥಿಯೇಟರ್ಗೆ ಸಂಬಂಧಪಟ್ಟಂತಹ ಮಾಲೀಕರನ್ನ ಪ್ರಶ್ನೆ ಮಾಡೋದಾಗ್ಲಿ, ಅಲ್ಲಿರುವಂತಹ ಸಿಬ್ಬಂದಿಗಳನ್ನ ಹೋಗಿ ಟಿಕೆಟ್ಗೆ ಒಂದ್ ರೀತಿಯಾಗಿ ಬೇಡ್ಕೊಳ್ಳೋದು ಅಂತಾನೆ ಹೇಳ್ಬೋದು, ಕೇಳಿದ್ದಾರೆ. ಬಟ್ ಯಾವೆಲ್ಲ ವ್ಯವಸ್ಥೆ ಮಾಡೋದು ಅಂದ್ರೆ ನಿಂತು ನೋಡೋದಕ್ಕೂ ಕೂಡ ಅವಕಾಶವನ್ನ ಒದಗಿಸಿ ಕೊಡಲಾಗಿದೆ. ತುಂಬಾ ಕೇಳ್ಕೊಂಡು ನೋಡ್ಲೇಬೇಕು ಅಂತ ಯಾರೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ ಶೋ ನೋಡ್ಲೇಬೇಕು ಅಂತ ಏನಿದ್ದಾರೆ ಅವ್ರಿಗೆಲ್ಲ ಮುಂಚೆನೆ ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಸೊ ಇವತ್ತು ನಾನು ಬಂದಂತಹ ಸಂದರ್ಭದಲ್ಲಿ ಶ್ವೇತಾ ಯಾವುದೇ ರೀತಿಯಾದಂತಹ ಕ್ಯೂ ನಿಂತ್ಕೊಂಡು ಟಿಕೆಟ್ಗಾಗಿ ಪರದಾಟವನ್ನು ನಡೆಸಿದಂತಹ ಸಿಚುಯೇಷನ್ಸ್ ಯಾವುದು ಕೂಡ ಕಾಣಿಸ್ತಿಲ್ಲ. ಬಿಕಾಸ್ ಬಿಫೋರ್ ದಟ್ ಆನ್ಲೈನ್ ಬುಕಿಂಗ್ ಇದ್ದಿದ್ರಿಂದಾಗಿ ಅಂಡ್ ಹಿಂದಿನ ದಿನನೇ ಎಲ್ಲರೂ ಕೂಡ ಟಿಕೆಟ್ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಅಂಡ್ ನೀವು ಹೇಳಿದಾಗೆ ಈಗ 9:30 10 o'clock ಅಷ್ಟರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗೋದು, ಅದಕ್ಕೇನಾದ್ರೂ ಸೊಲ್ಯೂಷನ್ಸ್ ಇದೆಯಾ ಅಂತ ನೋಡ್ತಾ ಹೋಗೋದಾದ್ರೆ 100% ಇದೆ. ಈಗ ಆಲ್ರೆಡಿ ಪೊಲೀಸ್ನವರು ಎಲ್ಲರೂ ಕೂಡ ಇಲ್ಲಿ ಬಂದು ಇರುವಂತದ್ದು ಅಂಡ್ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಮತ್ತೆ ಯಾವ ರೀತಿಯಾಗಿ ಸಾಲಾಗಿ ಹೋಗಬೇಕು, ಎಲ್ಲಿ ಹೋದ್ರೆ ಏನ್ ಸಮಸ್ಯೆ ಆಗುತ್ತೆ, ಮತ್ತೆ ಬದಲಿ ಮಾರ್ಗ ಏನೆಲ್ಲ ಬೇಕು ಅನ್ನುವಂಥದ್ದು. ಬಿಕಾಸ್ ಮೇನ್ ಸರ್ಕಲ್ ಅಲ್ಲಿ ಇದು ಇರೋದ್ರಿಂದಾಗಿ ಸೊ ಎಲ್ಲವನ್ನೂ ಕೂಡ ಪ್ಲಾನಿಂಗ್ ಮಾಡಿ ನೀಟಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಶ್ವೇತಾ. ಸೊ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಅಂತ ನಾನು ಭಾವಿಸಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ಶ್ವೇತಾ. ಓಕೆ, ಥ್ಯಾಂಕ್ ಯು ರೋಜಾ.